ನಾನು ಬಲ್ಗಾಲಿಟ್ಟು ಹೋಗ್ಬೇಕಾದ ಮನೆಯಲ್ಲಿ ಸೂತ್ಕ ಆವರಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದು ಹಾಗಾಗಬಾರ್ದು. ಸುದೇಶ್ ಬದುಕೋ ತನಕ ನನ್ನ ತಪಸ್ ಮುಂದುವರಿಯುತ್ತೆ ದೇವ್ರೆ. ಅಕಸ್ಮಾತ್ ಏನಾದರೂ ಅವನ ಪ್ರಾಣ ಬಿಟ್ರೆ ನಾನು ಇಲ್ಲೇ ನಿನ್ ಮುಂದೆನೆ ಸಾಯ್ತೀನಿ. ಮದುವೆ ನಿಂತೋದ್ರೆ ಸುಶೀಲನ್ಗೆ ಸಾವಿರಾರು ಅವಕಾಶ ಬರ್ಬೋದು ಮದುವೆ ಆಗೋದಕ್ಕೆ. ಆದ್ರೆ ನಮ್ಮ ಪಂಚಮಿಗೆ ಒಂದೇ ಒಂದು ಅವಕಾಶನೂ ಬರೋದಿಲ್ಲ. ನೀನು ಎಗರ ಆಕಾಶ ಮುಟ್ಟಿದ್ರೂ ಪರವಾಗಿಲ್ಲ, ಇವತ್ತು ಈ ಮದುವೆ ನಡೆಯುತ್ತೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನೀನೊಂದು ಸ್ವಲ್ಪ ಯಾಮಾರಿದ್ರೆ ಅಡ್ಡ ಸಿಗಿದು ಬಿಡ್ತೀನಿ. ಜಾನಕಮ್ಮ, ಪಂಚಮಿನ ಕರ್ಕೊಂಡ್ಬನ್ನಿ. ಬೀಗ್ರೆ ಅಳಿಯಂದ್ರನ್ ಕರ್ಕೊಂಡ್ಬನ್ನಿ. ಶ್ರೀರಾಮಣ್ಣ, ಇವತ್ತು ನಿನ್ ಕಣ್ಣೆದುರಿಗೆ ತಾಳಿ ಕಟ್ಟಿಸ್ತೀನಿ ಅವರಿಬ್ಬರಿಗೆ. ನೋಡ್ತಾ ಇರೋ. ಪುರೋಹಿತ್ರ, ಪಾರ್ವತಿ, ಪಂಚಮಿಯಲ್ಲಿ ದೇವರ ಮುಂದೆ ಕೂತಿದ್ದಾಳೆ. ಅಯ್ಯೋ, ದೇವ್ರ ಮುಂದೆ ಕುತ್ಕೋಬೇಕಾದ ಸಮಯ ಅಲ್ಲ ಇದು. ಹಸೆ ಮನೆ ಮೇಲೆ ಕುತ್ಕೋಬೇಕಾದ ಸಮಯ. ಅಂದ್ರೆ ನಾವುಗಳೆಲ್ಲ ನಮ್ಮ ಕೈನಲ್ಲಿ ಏನೂ ಆಗಲ್ಲ ಅಂತ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ನಿಮ್ಮ ಯಜಮಾನರು ಧೈರ್ಯ ಮಾಡಿ ಮದುವೆ ಮಾಡಿಸ್ತಿದ್ದಾರೆ. ಏನು ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂತ ಪಂಚಮಿಗೆ ತಾಳಿ ಕಟ್ಟಿದ್ಮೇಲೆ ಮಾತಾಡೋಣಂತೆ. ಬೇಗ ಬನ್ನಿ ನೀವು. ಪಂಚಮಿ, ಬಾಮ ಹಸೆ ಮನೆಗೆ. ಬಿಡಿಯತ್ತೆ, ಇದು ಬಲವಂತದಿಂದ ಆಗೋ ಮದುವೆ ಅಲ್ಲ. ಅನ್ಸೂಯತ್ತೆನೂ ಒಪ್ಪಬೇಕು. ಅಯ್ಯೋ ಬಿಡಮ್ಮ, ಆ ಅನ್ಸೂಯತ್ತೆ ಒಪ್ಪದೆ ಇದ್ರು ಈ ಮದುವೆ ನಡೆಯುತ್ತೆ. ಇಷ್ಟಕ್ಕೂ ನಾವು ಮದುವೆ ಆಗ್ತಾ ಇರೋ ಹೆಣ್ಣು ಗಂಡನ್ನ ಬಲವಂತ ಮಾಡಿ ಒಪ್ಪಿಸ್ತಾ ಇಲ್ಲ ತಾನೆ. ಅವ್ರ ಮಗನ ಸಮಸ್ಯೆಗೆ ನನ್ನ ಮಗಳು ಬಾಳ್ ಹಾಳಾಗೋದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ನಡಿ ಹಸೆ ಮನೆಗೆ. ಮಾಮ, ಬನ್ನಿ ಮದು ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಪುರೋಹಿತ್ರೆ, ಬನ್ನಿ ಮಂಟಪಕ್ಕೆ. ಬಂದೆ ನೋಡಮ್ಮ, ನಡೆಯೋ ಮದುವೆ ನೋಡ್ಬಿಟ್ಟು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ಯಾ ಸರಿ. ಇಲ್ದೇ ಇದ್ರೆ ನಿನ್ನ ಕೊಂದು ನಿನ್ ಬಾಯಿ ಒಳಗಡೆ ಅಕ್ಷತೆ ಕಾರ್ ತುಂಬಿಡ್ಬಿಡ್ತೀನಿ. ಪುರೋಹಿತ್ರೆ, ಶುರುವಾಗ್ಲಿ. ಆಯ್ತು. ನೀನ್ ಉದ್ಧಾರ ಆಗಲ್ಲ ಕಣೋ. ನನ್ನ ಹೊಟ್ಟೆ ಉಳಿಸಿದ್ಯಲ್ಲ, ನಿನ್ನ ಹಾಳಾಗ ಹೋಗ್ತ್ಯಾ, ಸರ್ವನಾಶ ಆಗ ಹೋಗ್ತ್ಯಾ. ನೋಡ್ತಾ ಇರು, ಇವತ್ತಿಂದ ನಿಂಗೆ ಒಳ್ಳೆ ದಿನ ಬರಲ್ಲ. ನೋಡ್ತಾ ಇರು ನೀನು. ಹೋಗಮ್ಮ. ನಿಮಗೆ ಫೋನ್ ಮಾಡ್ಬೇಕಂತ ಇವಾಗ ಅನ್ನಿಸ್ತಾ? ನಾನು ಆವಾಗ್ಲಿಂದ ಇಲ್ಲಿ ಬಂದು ಸಾಯ್ತಾ ಇದ್ದೀನಿ. ನೀವು ಇಲ್ಲೇನಾಗ್ತಿದೆ ಅಂತ ವಿಚಾರಿಸ್ಕೊಳಕ್ ನಿಮ್ ಕೈಲಿ ಆಗ್ಲಿಲ್ವಾ? ಅಲ್ಲ ಅನ್ಸೂಯ, ಮೊದಲು ನನ್ನ ಮಾತು ಕೇಳು. ಯಾಕೆ ಕೇಳ್ಬೇಕು? ಇಲ್ಲಿ ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ. ನಿಮ್ ತಮ್ಮ ನೆಂಟಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನನ್ ಕಣ್ ಮುಂದೆನೆ ಇಲ್ಲಿ ಸುಶೀಲ್ ಮದ್ವೆ ನಡೀತಾ ಇದೆ. ಅಲ್ಲ ಅನ್ಸೂಯ, ನೀನೀಗ ಬರೇ ಅದನ್ನೇ ಹೇಳ್ತಾ ಇರ್ತೀಯ ಅಥವಾ ಇಲ್ಲಿ ಆಸ್ಪತ್ರೆಯಲ್ಲಿ ಏನ್ ನಡೀತಾ ಅನ್ನೋದನ್ನ ಕೇಳ್ತೀಯ? ಆಗೋದಿಕ್ಕೆ ಇನ್ನೇನ್ ತಾನೇ ಉಳಿದಿದೆ? ಅಲ್ಲಿ ನನ್ ಮಗ ಸತ್ತಿರ್ತಾನೆ. ಇಲ್ಲ ಅನ್ಸೂಯ, ಸುದೇಶ ಬದುಕ್ಬಿಟ್ಟ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದನ್ಸು, ಯಾವ ಡಾಕ್ಟರ್ ಅವನು ಉಳಿಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಅದೇ ಡಾಕ್ಟರ್ ಈಗ ಅವನು ಉಳಿದಿದ್ದಾನೆ. ಇದೊಂದು ಮೆಡಿಕಲ್ ಮಿರಾಕಲ್ ಅಂತಿದ್ದಾರೆ. ನನ್ ಮಗ ಬದುಕ್ಬಿಟ್ಟ.
ಈಗ ಅಲ್ಲೇ ಇರು, ನಾನು ತಕ್ಷಣ ಹೊರಟು ಬರ್ತೀನಿ. ನೀವೇನ್ ಇಲ್ಲಿಗೆ ಬರ್ಬೇಕಾಗಿಲ್ಲ, ನಾನೇ ಸುದೇಶನ್ ನೋಡಕ್ಕೆ ಅಲ್ಲಿಗೆ ಬರ್ತೀನಿ. ನನ್ ಮಗ ಬದುಕ್ಬಿಟ್ಟ, ನನ್ ಮಗ ಬದುಕ್ಬಿಟ್ಟ. ಬದುಕದ ತಾನೆ? ಚಂದ್ರಣ್ಣ, ನಿಮ್ಮ ಅತ್ತಿಗೆ ಏನಾದ್ರೂ ಮಾಡಿ ಮದುವೆ ನಿಲ್ಲಿಸ್ಲೇಬೇಕು ಅನ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಅಯ್ಯೋ, ಅವ್ರ ವಿಷಯ ಬಿಡಿ. ಒಂದ್ ವೇಳೆ ಸುದೇಶನ್ ಹಾಗಾಗ್ಲಿಲ್ಲ ಅಂದಿದ್ರು ಏನಾದ್ರೂ ಒಂದು ಕಾರಣ ಇಟ್ಕೊಂಡ್ ಬಂದು ಮದ್ವೆ ನಿಲ್ಸಿರೋರು. ಸರಿ, ಈಗೇನು ತೊಂದರೆ ಇಲ್ವಲ್ಲ? ನೀವುಗಳು ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಇನ್ 2 ನಿಮಿಷ ಪ್ರಾಬ್ಲಮ್ ಶುರುವಾಗುತ್ತೆ. ಏನ್ ಪ್ರಾಬ್ಲಮ್ ಮಗ್ನೆ? ಎಲ್ರು ಹೊರಟೋಗ್ಬಿಡ್ತಾರೆ ಮಾಮ್ಸ್. ಆಮೇಲೆ ನಿಮ್ಗಳ ಮುಂದೆ ನಾನು ತಾಳಿ ಕಟ್ಬೇಕಷ್ಟೇ. ಪುರೋಹಿತ್ರೆ, ನೀವು ಹೋಗ್ಬೇಡಿ. ಅಯ್ಯಯ್ಯೋ, ದಕ್ಷಿಣೆ ಊಟ ಇಲ್ಲದೆ ನಾನು ಈ ಸ್ಥಳ ಬಿಟ್ಟು ಕದ್ಲಲ್ಲಪ್ಪ. ಬಂಧುಗಳೇ, ತಾಳ್ಮೆ ಕಳ್ಕೊಳ್ಬಾರ್ದು. ಎಲ್ಲರೂ ಸ್ವಲ್ಪ ಕೂತ್ಕೊಳ್ಳಿ. ಬಂದಿರೋರೆ ಸ್ವಲ್ಪ ಜನ, ನೀವು ಹೋಗ್ಬಿಟ್ರೆ ಹೇಗೆ? ಅದ್ಭುತವಾದ ಅಡುಗೆ ಮಾಡಿಸಿದ್ದೀನಿ, ಎಲ್ಲ ವೇಸ್ಟ್ ಆಗೋಗುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ಇವ್ರು ಯಾರು ಊಟಕ್ಕಿಲ್ದೆ ಬಂದಿಲ್ಲ, ನಮ್ಮ ಮಕ್ಳಿಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಹಾಗಂತ ಮದುವೆ ಬಂದಿದ್ದಾಯ್ತು, ಆಶೀರ್ವಾದ ಮಾಡಿದ್ದಾಯ್ತು ಅಂತ ಹೋಗ್ಬಿಡ್ತಾರೇನೆ. ಚೆನ್ನಾಗಿ ಊಟ ಮಾಡಿಬಿಟ್ಟೆ ಹೋಗೋದು. ಬಂಧುಗಳೇ, ಇಲ್ಲಿವರೆಗೂ ಸ್ವಲ್ಪ ನಡಿಬಾರದ್ದೆಲ್ಲ ನಡೀತು. ಇನ್ಮೇಲೆ ನಡಿಬೇಕಾಗಿರೋದು ಮಾತ್ರ ನಡೆಯುತ್ತೆ, ಅಂದ್ರೆ ಮದುವೆ ಮಾತ್ರ ನಡೆಯುತ್ತೆ. ನಮಗೀಗ ಸೂತಕ ಇಲ್ಲ, ಆ ಸುದೇಶ ಸಾಯಲಿಲ್ಲ, ಬದುಕಿದ್ದಾನೆ. ಬದುಕಿನವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವ್ ಯಾಕೆ ಸಾಯ್ಬೇಕು ಅಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪುರೋಹಿತ್ರೆ, ಮುಂದರ್ಸಿ. ದೇವ್ರೆ, ಎಷ್ಟೋ ವಿಘ್ನಗಳನ್ನು ತಂದು ಈಗ ಒಂದ್ ಹಂತಕ್ಕೆ ಮದುವೆ ನಡೆಯೋ ಹಾಗೆ ಮಾಡಿದ್ಯಾ. ಇನ್ ಪಂಚಮಿ ಕೊಡ್ಲಿಗೆ 3 ಗಂಟು ಬೀಳೋ ತನಕ ಯಾವುದೇ ತೊಂದರೆ ಬರ್ದೇ ಇರ್ಲಪ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ತ್ರಯಂಬಕೆ ದೇವಿ ಶರಣ್ಯೆ. अपने तगोली सबे अपने तगोली ಕೊಡಿಯಮ್ಮ.
ಪಂಚಮಿ ಮನೆಯಿಂದ ತೊಲಗೋ ಟೈಮ್ ಬಂತು. ಇನ್ನವಳು ವಿಠಲ್ ಮನೆಗೆ ಸೇರಿ ಅವ್ರಿಗೆ ಆ ನಿಧಿ ಬಳಕೆ ಆಗಿ ನನಗೆ 5 ಕೋಟಿ ಬಂದ್ರೆ ಅಷ್ಟೇ ಸಾಕು. ಕಾಳಿಮಾ, ನನ್ನ ಸಿದ್ಧಿಯ ಫಲ ಕೈಗೂಡುವ ಸಮಯ ಹತ್ರ ಬಂತು. ಇವತ್ತು ಪಂಚಮಿ ಮದುವೆ ನಡೆದೇ ಹೋಯ್ತು. ಇನ್ನು ಮುಂದೇನೇ ಇದ್ದರು ಬರುವ ನಾಗರ ಪಂಚಮಿ, ಆ ಪಂಚಮಿ ಬಲಿ. ಅಕ್ವ ಕರೆ ಕರೆ ಅಭಂಗ.